ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತರೆ, ಶಕ್ತಿ ಯೋಜನೆ ಅಂತೂ ಪ್ರತಿ ತಿಂಗಳು ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈ ಒಂದು ಕಡೆ ಈ ಒಂದು ಫ್ರೀ ಬಸ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಸುದ್ದಿ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಈಗ ಇಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡಬೇಕು, ಮಹಿಳೆಯರಿಗೆ ಯಾವ ರೀತಿಯಾಗಿ ಉಚಿತ ಪ್ರಯಾಣ ಇದೆಯೋ ಅದೇ ರೀತಿಯಾಗಿ ಗಂಡು ಮಕ್ಕಳಿಗೂ ಜೂನ್ 1ರಂದು ಉಚಿತವಾಗಿ ಪ್ರಯಾಣ ಮಾಡಿಸ್ತೀವಿ ಅಂತ ಇಲ್ಲಿ ಬೇರೆ ಯಾರು ಹೇಳ್ತಿಲ್ಲ, ಸಾರಿಗೆ ನೌಕರರೇ ಹೇಳ್ತಿರುವಂಥದ್ದು. ನಾವು ಫ್ರೀ ಟಿಕೆಟ್ ಕೊಡ್ತೀವಿ ಗಂಡಸರಿಗೂ ಕೂಡ ಅಂತ ಯಾಕೆ ಈ ರೀತಿ ಹೇಳ್ತಿದ್ದಾರೆ, ಮತ್ತು ನಿಜವಾಗ್ಲೂ ಗಂಡಸರಿಗೆ ಫ್ರೀ ಟಿಕೆಟ್ ಸಿಗುತ್ತಾ ಏನು ಅನ್ನುವಂಥದ್ದು ಎಲ್ಲ ಸುದ್ದಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ಈ ಒಂದು ಶಕ್ತಿ ಯೋಜನೆ ಅಂತೂ ಪ್ರತಿ ತಿಂಗಳು ಸುದ್ದಿಗೆ ಬಂದೇ ಬರುತ್ತೆ. ಯಾಕಂದರೆ ಈ ಒಂದು ಶಕ್ತಿ ಯೋಜನೆ ಬಂದಾಗಿಂದ ಫ್ರೀ ಬಸ್ಗಳಲ್ಲಿ ಮಹಿಳೆಯರು ಓಡಾಡುವ ಸಂಖ್ಯೆ ತುಂಬಾ ಜಾಸ್ತಿ ಆಗಿರುವಂಥದ್ದು. ಆ ಬಸ್ಗಳಲ್ಲಿ ನೋಡಬೇಕು, ಕುಂತ್ಕೊಳ್ಳೋಕ್ಕೆ ಸೀಟ್ ಇರಲ್ಲ, ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ಲ, ವೃದ್ಧರಿಗೆ ಸೀಟ್ ಸಿಗಲ್ಲ. ಆ ಬಸ್ಗಳಲ್ಲಿ ಡೋರಲ್ಲಿ ನಿಂತ್ಕೊಂಡಿರ್ತಾರೆ, ಜಾಗನೇ ಸಿಗಲ್ಲ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾದರೂ ಆಗ್ತಿರುವಂಥದ್ದು ಈ ಒಂದು ಶಕ್ತಿ ಯೋಜನೆಯಿಂದ. ಈಗ ಈ ಒಂದು ಶಕ್ತಿ ಯೋಜನೆಯಲ್ಲಿ ಏನಾಗ್ತಿದೆ ಅಂತ ನೀವು ಕೇಳೋದಾದರೆ, ಇಲ್ಲಿ ಸಾರಿಗೆ ನೌಕರರೇ ಏನು ಹೇಳ್ತಿದ್ದಾರೆ ಅಂದರೆ, ಜೂನ್ 1ರಂದು ಗಂಡು ಮಕ್ಕಳಿಗೆ ಸಿಗಲಿದೆ ಸರ್ಕಾರಿ ಬಸ್ ಫ್ರೀ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ? ಜೂನ್ 1ರಂದು ನಮ್ಮ ಎಲ್ಲ ಒಂದು KSRTC BMTC ಬಸ್ಗಳಲ್ಲಿ ಕೂಡ ಎಲ್ಲ ಗಂಡಸರಿಗೆ ಸಿಗಲಿದೆ ಫ್ರೀ ಟಿಕೆಟ್ ಅಂತ ಇಲ್ಲಿ ಸಾರಿಗೆ ನೌಕರರೇ ಹೇಳ್ತಿದ್ದಾರೆ. ಬೇರೆ ಯಾರೂ ಹೇಳ್ತಿಲ್ಲ, ಇಲ್ಲಿ ಸಾರಿಗೆ ನೌಕರರೇ ಹೇಳ್ತಿರುವಂಥದ್ದು. ನಿಮಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಇಲ್ಲಿ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು. ಜೂನ್ 1ರಂದು ಯಾಕೆ ಈ ರೀತಿಯಾಗಿ ಸಾರಿಗೆ ನೌಕರರಿಗೆ ಹೇಳ್ತಿದ್ದಾರೆ ಅಂದರೆ, ಸರ್ಕಾರಕ್ಕೆ ಸಾರಿಗೆ ನೌಕರರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಜೂನ್ 1ನೇ ತಾರೀಕೊಳಗಡೆ ಈಡೇರಿಸಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ, ಮತ್ತು ಜೂನ್ 1ರಿಂದ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಂಡು ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟರೆ ಸರ್ಕಾರಕ್ಕೆ ಜಾಸ್ತಿ ಲಾಸ್ ಆಗುತ್ತೆ. ಸರ್ಕಾರಕ್ಕೆ ಗೊತ್ತಿದೆ, ಈಗಲೇ ಸಾಲ ಮಾಡ್ಕೊಂಡು ಬಿಟ್ಟಿದೆ ಸರ್ಕಾರ. ಈಗ ಗಂಡು ಮಕ್ಕಳಿಗೆ ಫ್ರೀ ಬಸ್ ಕೊಟ್ಬಿಟ್ರೆ ಸರ್ಕಾರದವರಿಗೆ ಲಾಸ್ ಆಗುತ್ತೆ ಅಂತ ಅವರಿಗೆ ಗೊತ್ತಿದೆ. ಸರ್ಕಾರದವರಿಗೆ ಓಕೆನಾ? ಯಾಕಂದರೆ ಇಲ್ಲಿ ಗಂಡು ಮಕ್ಕಳ ಮೇಲೆ ಟಿಕೆಟ್ ಜಾಸ್ತಿ ಆಗಿಬಿಟ್ಟು ಈ ರೀತಿಯಾಗಿ ಎಲ್ಲ ಮಾಡ್ತಿದ್ದಾರೆ. ಎಷ್ಟೋ ಜನ ಕೇಳ್ತಿದ್ದಾರೆ, ಹೆಣ್ಣು ಮಕ್ಕಳು ಕೂಡ ಕೇಳ್ತಿದ್ದಾರೆ, ಈ ಒಂದು ಫ್ರೀ ಬಸ್ಗಳನ್ನು ಕ್ಯಾನ್ಸಲ್ ಮಾಡಿಬಿಡಿ, ಬೇರೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಡೆಸಿಕೊಂಡು ಹೋಗಿ, ಫ್ರೀ ಬಸ್ ಕಾನ್ಸೆಪ್ಟ್ ಬೇಡ ಅಂತ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಸರ್ಕಾರದವರು ನಾವು ಕೊಡ್ತೀವಿ ಅಂತ ಕೊಡ್ತಿರುವಂಥದ್ದು ಸ್ನೇಹಿತರೆ. ಈಗ ಅವರು ಇಟ್ಟಿರುವಂಥ ಬೇಡಿಕೆಗಳೇನು ಸಾರಿಗೆ ನೌಕರರು ಅಂತ ನಿಮಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ, ಸಾರಿಗೆ ನೌಕರರ ಮೊದಲನೇ ಬೇಡಿಕೆ ಏನಂದರೆ, 2024 ಜನವರಿಗೆ ಅನ್ವಯವಾಗುವಂಥ ವೇತನ ಪರಿಷ್ಕರಣೆ ಮಾಡಬೇಕಂತೆ. ಇದು ಅವರ ಮೊದಲ ಬೇಡಿಕೆ ಆಗಿರುವಂಥದ್ದು. ಈಗ ಅವರು ಒಂದು ಎರಡನೇ ಬೇಡಿಕೆ ಏನಂದರೆ, ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನು ಪಾವತಿಸಬೇಕಂತೆ. 38 ತಿಂಗಳ ಬಾಕಿ ಹಣ ಇದೆಯಂತೆ, ಅದನ್ನು ಪಾವತಿಸಬೇಕಂತೆ. ಎರಡನೇ ಒಂದು ಬೇಡಿಕೆ ಇಟ್ಟಿರುವಂಥದ್ದು. ಮೂರನೇ ಒಂದು ಬೇಡಿಕೆ ಏನಂದರೆ, 2020ರಿಂದ 2021 ಪ್ರತಿಭಟನೆಯಲ್ಲಿ ಅಕಲತ್ ಕೇಸ್ ಹಿಂಪಡೆಯಬೇಕಂತೆ. ಓಕೆನಾ? ಈ ರೀತಿಯಾಗಿ ಅವರ ಒಂದು 3 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಸ್ನೇಹಿತರೆ. ಈ ರೀತಿಯಾದ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಈಡೇರಿಸಲೇಬೇಕು ಸರ್ಕಾರದವರು, ಇಲ್ಲಾಂದರೆ ಅವರು ಪ್ರತಿಭಟನೆಗೂ ಮುಂದಾಗ್ತಾರೆ. ಜೂನ್ 1ರಿಂದ ಫ್ರೀಯಾಗಿ ಟಿಕೆಟ್ ಕೊಡ್ತಾರೆ, ಕಾಸು ತಗೊಳ್ಳಲ್ಲ, ಗಂಡಸರ ಹತ್ರ ಕೂಡ ಕಾಸು ತಗೊಳ್ಳಲ್ಲ ಅಂತ ಇಲ್ಲಿ ಅವರು ಹೇಳ್ತಿರುವಂಥದ್ದು. ಜೂನ್ 1ನೇ ತಾರೀಕಿದು ಸದ್ಯ ಮಟ್ಟಕ್ಕೆ ಶಕ್ತಿ ಯೋಜನೆಯಲ್ಲಿ ನಡೀತಿರುವಂಥದ್ದು ಸ್ನೇಹಿತರೆ. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಈ ರೀತಿಯ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡಬೇಕಾ ಅಂತ ಹೇಳ್ತಿದ್ದಾರೆ. ಈಗ ಫ್ರೀ ಬಸ್ ಗಂಡು ಮಕ್ಕಳಿಗೂ ಕೊಟ್ಟರೆ ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ಈ ಒಂದು ಫ್ರೀ ಬಸ್ ಅನ್ನುವಂಥ ಕಾನ್ಸೆಪ್ಟ್ ಬೇಡ, ಇದನ್ನು ಕ್ಯಾನ್ಸಲ್ ಮಾಡಿದರೆ ಚೆನ್ನಾಗಿರುತ್ತಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.